ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಒಂದು ಬಹಳ ಮುಖ್ಯವಾದಂತಹ ಸುಪ್ರೀಂ ಕೋರ್ಟು ನೀಡಿರುವಂತಹ ಒಂದು ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ಆರ್ಡರ್. ಈ ಒಂದು ಹೆಣ್ಣು ಮಕ್ಕಳ ಆಸ್ತಿಗೆ ಸಂಬಂಧಪಟ್ಟಂತೆ ಏನು ಹೇಳಿದೆ, ಪ್ರತಿಯೊಂದು ಭಾರತೀಯ ಹೆಣ್ಣು ಮಗಳು ಅಥವಾ ಹೆಂಗಸರು ತಿಳಿದುಕೊಳ್ಳಲೇಬೇಕಾದಂತಹ ಹೆಂಗಸರ ಹೆಣ್ಣಿನ ಆಸ್ತಿಯ ಬಗ್ಗೆ, ಅವರ ಆಸ್ತಿ ಮತ್ತು ಅದರ ಹಕ್ಕುಗಳ ಬಗ್ಗೆ, ಅವರ ನಂತರ ಯಾರಿಗೆ ಹೋಗುತ್ತದೆ ಎಂಬುದರ ಬಗ್ಗೆ ಹೊಸದಾದಂತಹ ಒಂದು ಆದೇಶ ಹಾಗೂ ಕಾನೂನು ಇದೆ. ಆ ಕಾನೂನು ಏನು ಹೇಳ್ತಾ ಇದೆ ಅನ್ನೋದನ್ನು ನಿಮಗೆ ತಿಳಿಸಬೇಕು ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈ ಒಂದು ಭಾರತೀಯ ಹೆಣ್ಣು ತಾನು ಜೀವನದಲ್ಲಿ ಮದುವೆಯ ಸಂದರ್ಭದಲ್ಲಿ ಬಂದಂತಹ ಒಂದು ಉಡುಗೊರೆಗಳಾಗಿರಬಹುದು, ಇದೆಲ್ಲವೂ ಕೂಡ ಒಂದು ಸ್ತ್ರೀಧನದ ಮುಖಾಂತರ ಬರುತ್ತೆ. ಅದರ ಮೇಲೆ ಯಾರಿಗೂ ಯಾವ ವಿಧವಾದಂತಹ ಹಕ್ಕು ಇರೋದಿಲ್ಲ. ಆ ಸ್ತ್ರೀಧನಕ್ಕೆ ಕೇವಲ ಆಕೆ ಮಾತ್ರ ಹಕ್ಕುದಾರಳಾಗಿರ್ತಾಳೆ. ಬೇರೆ ಇನ್ಯಾರಿಗೂ ಹಕ್ಕು ಉತ್ತರದಾಯಿಕತ್ವದ ಆಧಾರದ ಮೇಲೆ ಹಕ್ಕನ್ನು ಕ್ಲೈಮ್ ಮಾಡಲಿಕ್ಕೆ ಬರೋದಿಲ್ಲ. ಅದು ಆಕೆಯು ತನ್ನಗಾಗಿ ಅದನ್ನು ಬಳಕೆ ಮಾಡಿಕೊಳ್ಳಬಹುದು. ಇದು ಒಂದು ಹೆಣ್ಣಿಗೆ ಬರ್ತಕ್ಕಂಥ ಸ್ತ್ರೀಧನ ಏನು, ಅದರ ಒಂದು ಹಕ್ಕೇನು ಅನ್ನೋದನ್ನು ಹೇಳಿದೆ. ಇನ್ನು ತಾನು ಗಳಿಸಿದಂಥ ಒಂದು ಆಸ್ತಿ ಅಂದರೆ ಈಗೆಲ್ಲ ಹೆಣ್ಣು ಮಕ್ಕಳು ಕೂಡ ಅವರು ಸಂಪಾದನೆಯನ್ನು ಮಾಡ್ತಾ ಇರೋದರಿಂದ, ದುಡಿಮೆಯನ್ನು ಮಾಡ್ತಾ ಇರೋದರಿಂದ, ಅವರು ಸಾಕಷ್ಟು ಇನ್ಕಮ್ ಸೋರ್ಸ್ಗಳು ಇರೋದರಿಂದ, ಆದಾಯದ ಮೂಲಗಳು ಇರೋದರಿಂದ, ಅದರಿಂದ ಅವರು ಆದಾಯ ಮಾಡ್ತಾ ಇರೋದರಿಂದ ತಾನು ಗಳಿಸಿದಂತಹ ಒಂದು ಆಸ್ತಿ ಏನಿದೆ ಅದು ಅವರ ಸ್ವಯಾರ್ಜಿತವಾದಂತಹ ಆಸ್ತಿ ಆಗುತ್ತದೆ. ಇದು ಎರಡನೇದಾಗಿ. ಇನ್ನು ಮೂರನೆಯದಾಗಿ, ಗಂಡ ತಾನು ಜೀವನದಲ್ಲಿ ದುಡಿದು ಪ್ರೀತಿಯಿಂದ ಒಂದು ಹೆಂಡತಿಗೆ ಕೊಡಬೇಕು ಅಂತ ಹೇಳಿ ಪತ್ನಿಗೆ ಟೋಕನ್ ಆಫ್ ಲವ್ ಆ್ಯಂಡ್ ಅಫೆಕ್ಷನ್, ಪ್ರೀತಿಪೂರ್ವಕವಾಗಿ ನೀಡಿದಂತಹ ಒಂದು ಆಸ್ತಿ ಆಗಿರಬಹುದಾಗಿದೆ, ಅಥವಾ ಅದು ಸ್ಥಿರ ಆಸ್ತಿ ಅಥವಾ ಚರಾಸ್ತಿಯೂ ಆಗಿರಬಹುದಾಗಿದೆ. ಇದು ಮೂರು. ಅಂದರೆ ಈ ಮೂರು ವಿಧದಲ್ಲಿ ಒಂದು ಭಾರತೀಯ ಹೆಣ್ಣಿಗೆ ಆಸ್ತಿಗಳು ಇರುತ್ತೆ. ಒಂದು ಸ್ತ್ರೀಧನ, ಇನ್ನೊಂದು ಸ್ವತಃ ಗಳಿಸಿದಂತಹ ಒಂದು ಆಸ್ತಿ, ಇನ್ನು ಮೂರನೆಯದು ಗಂಡ ಮತ್ತು ಮಕ್ಕಳು ಅವರು ಪ್ರೀತಿಯಿಂದ ಕೊಟ್ಟಿರ್ತಕ್ಕಂತಹ ಒಂದು ಆಸ್ತಿಗಳು ಆಗಿರಬಹುದಾಗಿದೆ. ಇದರಲ್ಲಿ ಸ್ತ್ರೀಧನದ ಮೇಲೆ ಯಾರಿಗೂ ಯಾವುದೇ ರೀತಿಯಾದಂತಹ ಹಕ್ಕು ಇರೋದಿಲ್ಲ ಅನ್ನೋದನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ, ಮೊದಲನೇದಾಗಿ. ಇನ್ನು ಎರಡನೆಯದಾಗಿ, ಈ ಒಂದು ತಾನು ಸ್ವಯಾರ್ಜಿತವಾಗಿ ಮಾಡಿದಂತಹ ಗಳಿಸಿದ ಆಸ್ತಿ ಹಾಗೂ ಗಂಡನಿಂದ ಬಂದಂತಹ ಒಂದು ಆಸ್ತಿ, ಇದು ಹಿಂದೂ ವಾರಸ ಕಾಯಿದೆಯ ಅನ್ವಯ ಆ ಹೆಣ್ಣು ತೀರಿದ ನಂತರ ಹಂಚಿಕೆಯಾಗಲ್ಪಡುತ್ತದೆ ಅನ್ನೋದನ್ನು ಕೂಡ ನಾನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇನೆ. ಅಂದರೆ ಈ ಸ್ತ್ರೀಧನ ಕೂಡ ಆಕೆಯು ವಿಲ್ ಮಾಡದೆ, ಅಂದರೆ ಉಯಿಲು ಬರೆಯದೆ ಅಥವಾ ದಾನ ಮಾಡದೆ, ಯಾವುದೇ ದಾಖಲೆಗಳನ್ನು ಮಾಡದೆ, ತನ್ನಗೆ ಸಂಬಂಧಪಟ್ಟಂಥ ಆಸ್ತಿಯ ಹಕ್ಕು ತನ್ನ ನಂತರ ಯಾರಿಗೆ ಹೋಗಬೇಕು ಅಂತ ಹೇಳಿ ವಿಲ್ ಮಾಡದೆ ಹೋಗಿಬಿಟ್ರೆ, ಅಥವಾ ದಾನ ಮಾಡದೆ, ಅಥವಾ ಯಾವುದೇ ದಾಖಲೆಗಳನ್ನು ನೋಂದಣಿ ಮಾಡದೆ ಹೋಗಿಬಿಟ್ರೆ, ಆಗ ಈ ಆಸ್ತಿಗಳು ಹೆಣ್ಣಿನ ತವರು ಮನೆಗೆ ಹೋಗಬೇಕಾ ಅಥವಾ ಗಂಡನ ಮನೆಗೆ ಹೋಗಬೇಕಾ ಅನ್ನೋದು ಇಲ್ಲಿ ಮೂಲಭೂತವಾದಂತಹ ಪ್ರಶ್ನೆ. ಇದಕ್ಕೆ ಉತ್ತರ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಸಾಕಷ್ಟು ಕೋರ್ಟುಗಳು ಏನು ಮಾಡಿದೆ, ಹೆಣ್ಣು ತೀರಿದ ನಂತರ ಅಥವಾ ವಿಧವೆಯಾಗಿ ಬಿಟ್ಟು ಆಕೆ ತೀರಿದ ನಂತರ ಅದು ತವರು ಮನೆಗೆ ಹೋಗಬೇಕು ಅಂತ ಹೇಳಿ ತೀರ್ಮಾನಗಳನ್ನು ಕೊಟ್ಟಿದ್ದವು. ಆದರೆ ಈಗ ಸುಪ್ರೀಂ ಕೋರ್ಟ್ ಇದಕ್ಕೆಲ್ಲ ಒಂದು ಇತಿಶ್ರೀ ಎಂಬುವಂತಹ ರೀತಿಯಲ್ಲಿ ಫುಲ್ ಸ್ಟಾಪ್ ಹಾಕಿದೆ. ಏನಪ್ಪ ಅದು ಅಂತ ಹೇಳಿದ್ರೆ, ಈ ಒಂದು ಹಿಂದೂ ಸಂಪ್ರದಾಯ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಮದುವೆಯಾದ ನಂತರ ಒಂದು ಹೆಣ್ಣಿನ ಗೋತ್ರ
ಗಂಡನ ಗೋತ್ರಕ್ಕೆ ಬದಲಾವಣೆ ಆಗಿಬಿಡುತ್ತೆ. ಅಂದರೆ ಗಂಡನ ಕುಟುಂಬಕ್ಕೆ ಅವರು ಸೇರಿದವರಾಗಿ ಬಿಡ್ತಾರೆ. ಆ ಒಂದು ಗೋತ್ರ ಬದಲಾವಣೆಯಾಗಿ ಆ ಗಂಡನ ಕುಟುಂಬದ ಶಾಶ್ವತ ಸದಸ್ಯರಾಗಿ ಬಿಡ್ತಾರೆ. ಇದು ಸಂಪ್ರದಾಯವಾಗಿದೆ, ಒಂದು ಧಾರ್ಮಿಕ ಆಚರಣೆಯಾಗಿದೆ. ಇಂತಹ ಒಂದು 106 ವರ್ಷಗಳಿಂದ ಬೆಳೆದು ಬಂದಂತಹ ಒಂದು ಸಂಪ್ರದಾಯವನ್ನು, ರೂಢಿಯನ್ನು ನಾವು ತೆಗೆದು ಹಾಕಲಿಕ್ಕೆ ಸಾಧ್ಯವಿಲ್ಲ. ಹಾಗೂ ಏನೋ ಒಂದು ದಿನದಲ್ಲಿ ನಾವು ಅದನ್ನು ಬದಲಾವಣೆ ಮಾಡೋದಕ್ಕೂ ಹೋಗೋದಿಲ್ಲ. ಆದ್ದರಿಂದ ಇದು ಒಂದು ಸಾಮಾಜಿಕ ಸಂಪ್ರದಾಯದ ಬದಲಾವಣೆ ಮಾಡೋದು ಅಷ್ಟು ಸುಲಭವಲ್ಲ. ಆದ್ದರಿಂದ ನಾವು ಆ ಒಂದು ಸಾಮಾಜಿಕವಾದಂತಹ ಒಂದು ಸಂಬಂಧಗಳ ಒಂದು ಬಾಂಧವ್ಯಕ್ಕೆ ಬೆಲೆಯನ್ನು ಕೊಡಬೇಕಾಗುತ್ತೆ ಅಂತ ಹೇಳಿ, ಗಂಡನ ಮನೆಯ ಸದಸ್ಯಳೇ ಆಕೆ ಆಗೋದ್ರಿಂದ ಮತ್ತು ಹಿಂದೂ ವಾರಸ ಕಾಯಿದೆಯ ನಿಯಮದ ಪ್ರಕಾರವಾಗಿಯೂ ಕೂಡ ಒಂದು ಹೆಣ್ಣು ವಿಧವೆಯಾಗಿ ಅಥವಾ ಹೆಣ್ಣು ತೀರಿದ ಮೇಲೆ ಆಕೆಯ ಆಸ್ತಿಗಳು ಅನ್ನೋದು ಏನಿದೆ ಅದು ಗಂಡನ ಮನೆಯವರಿಗೆ ಸೇರಬೇಕು. ಗಂಡನಿಗೆ ಅಥವಾ ಗಂಡನ ಮನೆಯವರಿಗೆ ಸೇರಬೇಕೇ ವಿನಃ ತವರು ಮನೆಗೆ ಸೇರತಕ್ಕದ್ದಲ್ಲ ಎಂಬುವಂತಹ ಮಹತ್ವವಾದಂತಹ ತೀರ್ಪನ್ನು ಸರ್ವೋಚ್ಚ ನ್ಯಾಯಾಲಯವು ನೀಡಿದೆ. ಸೊ ಇಲ್ಲಿ ನಾವು ಕ್ಲಿಯರ್ ಆಗಿ ತಿಳ್ಕೊಳ್ಬೇಕಾದಂತಹ ವಿಚಾರ ಇದೇ ಆಗಿದೆ. ಇದನ್ನು ನೀವು ಉಯಿಲು ಮಾಡಿಬಿಟ್ರೆ, ಅಂದರೆ ಒಂದು ತಿಳ್ಕೊಳ್ಬೇಕು, ಈ ಹೆಣ್ಣು ತಾನು ಬದುಕಿದ್ದಾಗ ತನ್ನ ಜೀವಿತಾವಧಿಯಲ್ಲಿ ತನ್ನ ಸ್ವಯಾರ್ಜಿತ ಆಸ್ತಿಯನ್ನು ಅಥವಾ ತನಗೆ ಬಂದಂಥ ಆಸ್ತಿಯನ್ನು ಅಥವಾ ಸ್ತ್ರೀಧನದ ಮುಖಾಂತರ ಬಂದಂಥದ್ದನ್ನು ತಾನು ಇಚ್ಛೆಪಟ್ಟಂತೆ ಆಕೆಯು ತನ್ನ ಸ್ವಯಾರ್ಜಿತ ಮತ್ತು ಸ್ತ್ರೀಧನದ ಆಸ್ತಿಯನ್ನು ಇಚ್ಛೆಪಟ್ಟವರಿಗೆ ಆಕೆ ಕೊಡಬಹುದಾಗಿದೆ. ಅದು ದಾನದ ಮುಖಾಂತರ ಕೊಡಬಹುದು, ಉಯಿಲಿನ ಮುಖಾಂತರ, ವಿಲ್ ಮುಖಾಂತರ ನಾವು ಕೊಡಬಹುದಾಗಿದೆ. ಅದಕ್ಕೆ ಯಾವುದೇ ರೀತಿಯ ಅಡೆತಡೆಗಳಿಲ್ಲ. ಆದರೆ ಜೀವಿತಾವಧಿಯಲ್ಲಿ ಯಾವುದೇ ದಾಖಲೆಗಳನ್ನು ಮಾಡದೆ ಹಾಗೆ ತೀರಿ ಹೋಗಿಬಿಟ್ಟಾಗ ಅದು ಗಂಡನ ಮನೆಯವರಿಗೆ ಸೇರತಕ್ಕದ್ದು ಎಂಬುವಂತಹ ತೀರ್ಪನ್ನು ನೀಡಿದೆ ಎಂಬುದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ದರಿಂದ ಈ ಬಿಲ್ ಮಾಡುವಂಥದ್ದಾಗಲಿ, ಗಿಫ್ಟೀಡ್ ಮಾಡುವಂಥದ್ದಾಗಲಿ, ತನ್ನ ನಂತರ ಯಾರಿಗೆ ಹೋಗಬೇಕು ಅನ್ನೋದು ಕೋಟಿಗಟ್ಟಲೆ ಆಸ್ತಿ ಮಾಡಿದಂಥವರೇ ಮಾಡಬೇಕು ಅಂತ ಏನಿಲ್ಲ. ಇರುವೆಗೆ ಇರುವೆ ಭಾರ, ಆನೆಗೆ ಆನೆ ಭಾರ ಅಂದಂಗೆ ಅವರವರ ಸ್ಥಾನಮಾನಕ್ಕೆ ತಕ್ಕ ಹಾಗೆ ಅವರು ದುಡಿದದ್ದು ಅವರಿಗೆ ದೊಡ್ಡದಾಗಿರುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈ ಒಂದು ದಾಖಲೆಗಳನ್ನು ಮಾಡುವಲ್ಲಿ, ದಸ್ತಾವೇಜುಗಳನ್ನು ನೋಂದಣಿ ಮಾಡುವಲ್ಲಿ ಗಮನವನ್ನು ಕೊಡ್ತಕ್ಕಂಥದ್ದು. ನುರಿತ ವಕೀಲರನ್ನು ನೀವು ಭೇಟಿ ಮಾಡಿ ನೀವು ನಿಮ್ಮ ಆಸ್ತಿಗಳನ್ನು ನೀವು ಭದ್ರಪಡಿಸಿಕೊಳ್ಳಿ. ಹಾಗೂ ನೀವು ಯಾವ ರೀತಿಯಲ್ಲಿ ನಿಮ್ಮ ಆಸ್ತಿಯು ಇತರರಿಗೆ ಹೋಗತಕ್ಕದ್ದು ನಿಮ್ಮ ಆಬ್ಸೆನ್ಸಲ್ಲಿ ಅಂತಲೂ ಕೂಡ ನೀವು ಬರೆದು ಇಟ್ಟರೆ ಅದು ನಿಮಗೆ ರಕ್ಷಣೆಯನ್ನು ಕೊಡುತ್ತೆ. ನಿಮ್ಮ ಶ್ರಮ ಮತ್ತು ನಿಮ್ಮ ಭಾವನೆಗಳು ಮತ್ತು ಯಾರಿಗೆ ಸೇರಬೇಕು ಅನ್ನೋ ನಿಮ್ಮ ಇಚ್ಛೆ ಇದೆಲ್ಲವೂ ಕೂಡ ನಿಮಗೆ ಅನಿಸಿದ ರೀತಿಯಲ್ಲಿ ನಿಮ್ಮ ಇಚ್ಛಾಪೂರ್ವಕವಾಗಿ ಅದು ನಡೆದುಕೊಂಡು ಹೋಗುತ್ತೆ, ನೀವು ದಾಖಲೆಗಳನ್ನು ಮಾಡಿದ್ದೇ ಆದಲ್ಲಿ. ಆದ್ದರಿಂದ ದಾಖಲೆಗಳನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ಹೊಸ ಕಾನೂನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಇಷ್ಟ ಆಗಿದ್ದೇ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ, ಮರೆಯದ ಹಾಗೆ ಕಾಮೆಂಟ್ಗಳನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.